ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯಾಕಂದರೆ ದೆಹಲಿಗೆ ಹೋಗಿ ಬಂದಾದಮೇಲೆ ಡಿ ಕೆ ಶಿವಕುಮಾರ್ ನಾವೆಲ್ಲ ಮಾತಾಡ್ಕೊಂಡಿದ್ವಿ, ಮುಂದಿನ ವಾರದಂಗೆ ಕರಿಬೋದು ಅಥವಾ ಇನ್ನೊಂದು 15-20 ದಿವಸದಲ್ಲಿ ಕರಿಬೋದು ಅನ್ನುವಂಥ ಮಾತು. ಆದರೆ ಎಲ್ಲೋ ಕಡೆ ಗ್ರೀನ್ ಸಿಗ್ನಲ್ ಸಿಕ್ಕಿಬಿಟ್ಟಿದೆ ಅನ್ನುವಂಥ ಚರ್ಚೆಗಳು ಕೂಡ ಕೇಳಿಬಂದಿದ್ವು. ಆದರೆ ಹಾಗಾಗಿದ್ರೆ ಇಷ್ಟೊಂದೆಲ್ಲ ಶಕ್ತಿ ಪ್ರದರ್ಶನ ಯಾಕೆ ಮಾಡಿಸ್ಬೇಕಾಗಿತ್ತು? ನೆನ್ನೆ ಮತ್ತೆ ಸಭೆ ಸೇರಿ ಯಾಕೆ ಮಾತಾಡಬೇಕಾಗಿತ್ತು? ಇಲ್ಲಿಂದ ಮತ್ತೆ ದಿಲ್ಲಿ ತನಕ ಹೋಗಬೇಕು ಅಂತ ನಾಯಕರು ಯಾಕೆ ಯೋಚನೆ ಮಾಡಬೇಕಾಗಿತ್ತು? ಅಂದರೆ ಒಳಗಿಂದೊಳಗೆ ಏನೋ ಒಂದು ನಡೀತಾ ಇದೆ. ಇನ್ನು ಈ ಅಧಿಕಾರ ಹಂಚಿಕೆಯ ಬಗ್ಗೆ ಏನಾದರೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಅದನ್ನು ಸ್ಪಷ್ಟಪಡಿಸಿಬಿಡಿ. ಚನ್ನಗಿರಿ ಶಾಸಕರ ಮಾತಿದು. ಚರ್ಚೆ ಆಗಿದೆಯಾ? ಆಗಿದ್ದರೆ ಡಿ ಕೆ ಅವ್ರನ್ನ CM ಆದರೂ ಮಾಡಿ. ಅಗತ್ಯ ಬಿದ್ದರೆ ನಾವು ದೆಹಲಿಗೆ ಹೋಗ್ತೀವಿ. ನಿನ್ನೆ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. 40 ಜನ ಶಾಸಕರು ಹೋಟೆಲ್ನಲ್ಲಿ ಸೇರಿಕೊಂಡಿದ್ವಿ. ಫೈನಲಿ ನಮ್ಮ ನಿರ್ಧಾರ ಅಧಿಕಾರ ಹಂಚಿಕೆ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತ. ಇದೆಲ್ಲದರದ್ದು ಕೂಡ ಅಂದರೆ ಎಲ್ಲ ಸೇರಿರುವಂಥ ನಾಯಕರ ಎಲ್ಲರ ಅಭಿಪ್ರಾಯ ಒಂದೇ ಆಗಿತ್ತು, ಇದಕ್ಕೆ ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತಾರೆ ಶಿವಗಂಗಾ. ನಾವಂತೂ ಮೊದಲಿನಿಂದನೂ ಆದ್ಯತೆ ಮೇಲೆ ಮಾತಾಡ್ತಿದ್ವಿ ಸಾಹೇಬ್ರ ಬಗ್ಗೆ. ಈಗ ರಾಜಕಾರಣಿಗಳೆಲ್ಲ ಸೇರಿದ್ವಿ, ಶಾಸಕರು ಸೇರಿದ್ವಿ ಅಂದಮೇಲೆ ಆ ವಿಷಯಗಳು ಚರ್ಚೆ ಮಾಡಲೇಬೇಕು. ಸಾಮಾನ್ಯವಾಗಿ ಚರ್ಚೆ ಆಗಿದೆ, ಆಗಿಲ್ಲ ಅಂತ ಯಾಕೆ ಸುಳ್ಳು ಹೇಳಿದ್ರೆ ಆಗಿದೆ. ಏನು ಚರ್ಚೆಗಳಾಗಿದೆ ಸರ್? ಆಗಿದೆ. ಸಂದರ್ಭ ಬರಲಿ. ಇವತ್ತೊಂದು 40 ಜನ ಇದ್ವಿ. ನಿಮ್ಮನಿಗೆ ಫರ್ದರ್ ಈ ಸೆಷನ್ಸ್ ಇದೆ. ಆ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಏನು ಮಾಡಬೇಕು ಅನ್ನೋದು ಡಿಸ್ಕಷನ್. ಬಾಲಕೃಷ್ಣ ಅವ್ರು ಹೇಳಿದ್ರು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಡಿಸೈಡ್ ಮಾಡಬೇಕು, ಹಿಂಗೆ ಬಿಟ್ಟರೆ ಗೊಂದಲ ಆಗೋದಕ್ಕೆಲ್ಲ. ನಾನು ಮೊದಲಿಂದನೇ ಹೇಳ್ತಾ ಇದ್ದೀನಿ, ಏನು ನಮ್ದು ಗೊಂದಲ ಇದೆ 2 ವರ್ಷ ಆ ಗೊಂದಲಕ್ಕೆ ತೆರೆ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಎಲ್ಲರದ್ದು ಒಂದೇ ಅಭಿಪ್ರಾಯ, ಅದ್ರಾಗೇನು ಬದಲಾವಣೆ ಇಲ್ಲ. ಒಂದು ಮುಂದುವರಿಸ್ತೀರಾ, ಯಾವುದು ಕಮಿಟ್ಮೆಂಟ್ ಆಗಿಲ್ಲ 2.5 ವರ್ಷ ಅನ್ನೋದನ್ನು ಹೈಕಮಾಂಡ್ ಸ್ಪಷ್ಟಪಡಿಸ್ಲಿ. ಇಲ್ಲ ಸ್ಪಷ್ಟಪಡಿಸಲ್ಲ, ಹೈಕಮಾಂಡ್ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ 2.5 ವರ್ಷ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕೆ ಒಪ್ಪಿಗೆ ಇದೆ, ನಾವು ಡಿಸ್ಕಸ್ ಆಗಿದೆ, ಮಾತಾಗಿದೆ, ಅದನ್ನಾರು ಮಾಡಿ, ಯಾವ್ದಾರು ಒಂದು ಮಾಡಿ. ಯಾಕೆಂದರೆ ನಾವೆಲ್ಲ ಫಸ್ಟ್ ಟೈಮ್ ಗೆದ್ದಿದ್ದೀವಿ, ನಮ್ಮ ಸರ್ಕಾರ ಪುನಃ ಬರಬೇಕು ಅನ್ನೋದು ಬಯಕೆ ಇದೆ. ಇದೇ ಮಾತನ್ನು ಶಾಸಕ ಉದಯ್ ಕೂಡ ಹೇಳಿದ್ದಾರೆ. ಕಡಲೂರು ಉದಯ್ ಅದನ್ನು ಹೇಳಿದ್ದಾರೆ. ಏನಾದರೂ ಇದ್ದರೆ ಅದನ್ನು ಕ್ಲಾರಿಟಿ ಕೊಟ್ಬಿಡಲಿ ಇವರು, ಯಾಕೆ ಇಷ್ಟೊಂದೆಲ್ಲ ಡಿಲೇ ಆಗ್ತಾ ಇದೆ. ಜೊತೆಗೇನು ಅಂದರೆ ಅವರು ನಿನ್ನೆ ಸೇರಿರೋದ್ರ ಬಗ್ಗೆ ಬೇರೆ ವ್ಯಾಖ್ಯಾನ ಮಾಡಿದರು. ಇಲ್ಲೆಲ್ಲ ಪಕ್ಷ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಚರ್ಚೆ ಮಾಡಿದ್ದೀವಿ ಅಂತಂದಿದ್ದಾರೆ ಉದಯ್. ತಮ್ಮ ಅಭಿಪ್ರಾಯ ಏನಿದೆ ಅಂತ ಈಗಾಗಲೇ ಬಾಲಕೃಷ್ಣ ಅವರು ಹೇಳಿದ್ರು, ಹೈಕಮಾಂಡ್ ಈ ಬಗ್ಗೆ ನಿರ್ಧಾರ ತಗೋಬೇಕಿಲ್ಲ, ನಮಗೆ ಗೆಲ್ಲೋದಕ್ಕಾಗಲ್ಲ, ಕಷ್ಟ ಇದೆ ಅಂತಿದ್ದಾರೆ. ಈಗ ನಮಗೆ ಪಕ್ಷ ಸಂಘಟನೆ ಆಗಬೇಕು. ಪಕ್ಷ ಸಂಘಟನೆಗೆ ಎಲ್ಲರೂ ಒತ್ತು ಕೊಡಬೇಕು ಅನ್ನೋದು ನಾವು ಚರ್ಚೆ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಏನು ನಿರ್ಧಾರ ತಗೋಬೇಕು, ಈಗ ಗಂದಲ ಏನಿದೆ ಅದಕ್ಕೆ ಹೈಕಮಾಂಡು ಕೂಡ ಅದಕ್ಕೊಂದು ತೆರೆ ಎಳಿಬೇಕು. ಮತ್ತು ಮುಂದಿನ ಫ್ಯೂಚರ್ 28ರ ಎಲೆಕ್ಷನ್ ಬಗ್ಗೆ ಆಸಕ್ತಿ ವಹಿಸಿ ಎಲ್ಲರೂ ಕೆಲಸ ಮಾಡಬೇಕು, ಜವಾಬ್ದಾರಿ ತಗೊಂಡು. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಮತ್ತು ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ ಅವೆಲ್ಲ ಸರಿಪಡಿಸಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಎಲ್ಲರೂ ಕೂಡ ಪಕ್ಷದ ದೃಷ್ಟಿಯಿಂದ ಒಗ್ಗಟ್ಟಾಗಿ ಒಂದು ತೀರ್ಮಾನ ತಗೋಬೇಕು ಅನ್ನೋದಕ್ಕೆ ಚರ್ಚೆಯನ್ನು ಮಾಡಿದ್ವಿ. ವಿಚಾರದಲ್ಲಿ ತಮ್ಮ ಬನ್ನಿ ನಿನ್ನೆ ಸೇರಿದಂಥ ಸಭೆಯ ಬಗ್ಗೆ ಮಾಗಡಿ ಬಾಲಕೃಷ್ಣ ಏನು ಹೇಳ್ತಾರೆ ನೋಡೋಣ. ಒಂದು ಹುಡುತಪ್ಪ ಇದೆ. ನಾನು ನಾಳೆ ಇರಲ್ಲ, ನಾಳೆ ಬೆಳಿಗ್ಗೆ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ. ಅದಕ್ಕೆ ಎಲ್ಲರನ್ನೂ ಒಂದು ಲೈಕ್ ಮೈಂಡೆಡ್ಸ್ ನಾವೆಲ್ಲರೂ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಹೇಳಿದ್ರು. ಎಲ್ಲರನ್ನೂ ಕರೆದು ಒಂದು ಗೆಟ್ ಟುಗೆದರ್ ಮಾಡಿದ್ದೀವಿ. ಇವತ್ತಿನ ಸ್ಥಿತಿನಲ್ಲಿ ನಮ್ಮ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿನ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದರೂ ಇದಕ್ಕೊಂದು ಹೈಕಮಾಂಡು ಅಂತಿಮವಾದಂಥ ರೂಪವನ್ನು ಎಳಿಬೇಕು, ಅದನ್ನು ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಆಯ್ತು. ನಮ್ಮದು ಸ್ಪಷ್ಟ, ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅಂತಕ್ಕಂಥದ್ದಲ್ಲ. ಇದಕ್ಕೆ ಹೈಕಮಾಂಡು ಇಂಟರ್ಫಿಯರ್ ಆಗಿ ಅಂತಿಮವಾದಂಥ ತೆರೆ ಎಳಿಬೇಕು ಅನ್ನೋದು. ನೀವು ಯಾರನ್ನ ಮಾಡ್ತೀರಾ ಅದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಇದು ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ, ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ, ನಾವು ಯಾರು ಕೂಡ ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂಥ ತೆರೆನ ಎಳಿಬೇಕು ಅಂತ ಮನವಿ ಮಾಡ್ತಿದ್ವಿ. ಅಧ್ಯಕ್ಷರು ಬದಲಾಯಿಸ್ತಾರೋ ಇನ್ನೊಬ್ಬರನ್ನ ಬದಲಾಯಿಸ್ತಾರೋ ಅದು ಮುಖ್ಯವಾದ ಪ್ರಶ್ನೆ ಅಲ್ಲ. ಅಂತಿಮವಾದಂಥ ರೂಪ ಕೊಡಿ ಇಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ನಮ್ಮ ಒತ್ತಾಯ ಅಷ್ಟೇ. ಇವತ್ತು ನನ್ನ ಪಕ್ಕದ ಕ್ಷೇತ್ರ ಮಾಗಡಿಯ ಬಾಲಕೃಷ್ಣರವರ ಬರ್ತ್ಡೇ ಊಟಕ್ಕೆ ಕರೆದಿದ್ರು. ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ. ಭಾಳ ಜನ MLAಗಳಿದ್ದಾರೆ, ಒಂದು 35-40 ಜನ ಇದ್ದಾರೆ. ಎಲ್ಲ ಊಟ ಮಾಡಿ ಹೋಗ್ತಾ ಇದ್ವಿ. ಇವತ್ತು ನನ್ನ ಪಕ್ಕದ ಕ್ಷೇತ್ರ ಮಾಗಡಿಯ ಬಾಲಕೃಷ್ಣರವರ ಬರ್ತ್ಡೇ ಊಟಕ್ಕೆ ಕರೆದಿದ್ರು. ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ. ಭಾಳ ಜನ MLAಗಳಿದ್ದಾರೆ, ಒಂದು 35-40 ಜನ ಇದ್ದಾರೆ.
ಎಲ್ಲ ಊಟ ಮಾಡಿ ಹೋಗ್ತಾರೆ.